ನಮಸ್ತೆ. ಶ್ರೀ ಶನೇಶ್ವರ ಸ್ವಾಮಿಯ 71ನೇ ವಾರ್ಷಿಕೋತ್ಸವ ನಡೀತಾ ಇದೆ. ಈ ಶನೇಶ್ವರ ಸ್ವಾಮಿಯು ಎಲ್ಲರಿಗೂ ಭಕ್ತಾದಿಗಳಿಗೆ ಎಲ್ಲ ಒಳ್ಳೇದು ಮಾಡೋದು ಹೆಂಗೆ ಅಂದರೆ, ನಮ್ಮ ತಂದೆಯವರು ಗಂಗಾನ್ಮಯ್ಯನಾದವ್ರಿಗೆ ಅವ್ರಿಗೆ ಈ ಶನೇಶ್ವರ ಸ್ವಾಮಿಯವರು ಹುಡುಗನ ರೂಪದಲ್ಲಿ ಪ್ರತ್ಯಕ್ಷ ಆಗಿ ಕನಸವಾಡಿ ಗ್ರಾಮದಲ್ಲಿ ಒಂದು ಹಳ್ಳಿ ಮರ ಇದೆ. ಹಳ್ಳಿ ಮರದಲ್ಲಿ ಅವರಿಗೆ ಪ್ರತ್ಯಕ್ಷ ಆಗಿ ಗಂಗನ್ಮಯ್ಯ ಅಂತ ಕರೆದಾಗ, ಆವಾಗ ನಮ್ಮ ತಂದೆಯವರು ಯಾರು ಅವರು ಬಡಸ್ತನದಲ್ಲಿದ್ದಾಗ ಯಾರು ನಂಬಲಿಲ್ಲ. ಆಮೇಲೆ ಎಲ್ಲ ಜನ ನಂಬಿ ನಮ್ಮ ತಂದೆಯವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಅಲ್ಲಿಂದ ಇಲ್ಲಿವರೆಗೂ ಶನೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವ ನಡ್ಕೊಂಬರ್ತಾ ಇದೆ. ಅನ್ನದಾನ ಇದೆ. ಮುಂಚೆ ಎಲ್ಲ 8 ದಿವಸ ಮಾಡ್ತಾಯಿದ್ರು. ಇವಾಗೆಲ್ಲ 1 ವರ್ಷ ಪೂರ್ತಿ ಇಲ್ಲಿ ಅನ್ನದಾಸೋಹ ನಡೀತಾ ಇದೆ. ಮೆಡಿಕಲ್ ಕ್ಯಾಂಪ್ ನಡೀತಾ ಇದೆ. ಇಲ್ಲಿನ ವಿಶೇಷತೆ ಏನು ಅಂದರೆ, ಶ್ರೀ ಜ್ಯೇಷ್ಠಾದೇವಿಯವರು ಇಲ್ಲಿ ಇರೋದ್ರಿಂದ ನಾವು ಅಲ್ಲಿ ದಾರ ಕಟ್ತೀವಿ. ಇಲ್ಲಿ ಮದುವೆ ಆಗದೆ ಇರೋರಿಗೆ ದಾರ ಕಟ್ತೀವಿ, ಕಂಕಣ ಭಾಗ್ಯ ಕೂಡ ಬರೋದಕ್ಕೆ. ಮತ್ತು ಇಲ್ಲಿ ಎಲ್ಲ ಕಷ್ಟಗಳು ಪರಿಹಾರ ಆಗೋಕ್ಕೆ ನಾವು ದಾರಗಳು ಕಟ್ತೀವಿ, ದೃಷ್ಟಿದೋಷ ಪರಿಹಾರಕ್ಕೆ. ಅಲ್ಲಿಂದ ಕಲ್ಯಾಣ ಶನೇಶ್ವರ ಸ್ವಾಮಿ ಅಂತ ಇದೆ, ಕಲ್ಯಾಣೋತ್ಸವ ಮಾಡ್ತಾರೆ. ಮದುವೆ ಸೆಟ್ ಆದವರು ಅವರು ಇಲ್ಲಿ ಕಲ್ಯಾಣೋತ್ಸವ ಮಾಡ್ತೀವಿ ಅಂತ ಅರ್ಸ್ಕೊತಾರೆ, ಕಲ್ಯಾಣೋತ್ಸವ ಮಾಡ್ತಾರೆ. ಕಲ್ಯಾಣೋತ್ಸವ ಮಾಡಿಸಿ ದೇವ್ರ ಕೃಪೆಗೆ ಪಾತ್ರ ಆಗ್ತಾರೆ. ಮತ್ತು ಇನ್ನೇನಂದರೆ, ಇಲ್ಲಿ ಪ್ರತಿದಿನ ದಾಸೋಹದಲ್ಲಿ ಊಟ ಇದೆ, ನಾಷ್ಟ ಇದೆ, ಎಲ್ಲ ಅನುಕೂಲಗಳು ಇದೆ. ಸ್ವಾಮಿ ಆಶೀರ್ವಾದ ಎಲ್ಲ ಭಕ್ತಾದಿಗಳ ಮೇಲಿದೆ. ಅದರಿಂದ ಇಲ್ಲಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವನೂ ನಡೆಯುತ್ತಿದೆ. ಒಂದು ದೇವ್ರನ್ನ ದೊಡ್ಡಬಳ್ಳಾಪುರ ಕ್ಷೇತ್ರದಿಂದ ಮತ್ತು ನೆಲಮಂಗಲ ತಾಲೂಕಿಂದ ಶಕ್ತಿ ದೇವತೆಗಳು 101 ದೇವ್ರನ್ನ ಕರೆಸ್ತಾ ಇದ್ದಾರೆ. ತುಂಬ ವಿಜೃಂಭಣೆಯಿಂದ ನಡೀತದೆ. ನಾವು ವರ್ಷ ಒಂದೊಂದು ಅಲಂಕಾರ ಮಾಡ್ತೀವಿ. ಆಮೇಲೆ ಶ್ರಾವಣ ಮಾಸದಲ್ಲೂ ನಾವು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತೀವಿ ಅಮ್ಮನವ್ರಿಗೆ. ಇವತ್ತಿಂದ ಅಲಂಕಾರ ಬೆಲ್ಲದ ಅಲಂಕಾರ ಮತ್ತು ಬಳೆ ಅಲಂಕಾರ ಇದೆಲ್ಲ ಮಾಡ್ತೀವಿ. ಆಮೇಲೆ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ಇಲ್ಲೇ ಅಮ್ಮನ ದೇವಸ್ಥಾನದಲ್ಲೂ ಅನ್ನದಾಸೋಹ ನಡೆಯುತ್ತೆ. ಇಲ್ಲೇ ಪ್ರಸಾದ ಮಾಡಿಸಿ ಭಕ್ತಾದಿಗಳೆಲ್ಲ ಇಲ್ಲೇ ಹಂಚ್ತಾರೆ. ಆವಾಗ ದಾಸೋಹದಲ್ಲಿ ಇರಲ್ಲ, ಶನಿವಾರ ಮಾತ್ರ. ಇದು ಒಂದು ಶ್ರೀ ಕಲ್ಯಾಣ ಶನೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಕಲ್ಯಾಣ ಶನೇಶ್ವರ ಸ್ವಾಮಿ ದೇವಸ್ಥಾನ ಕಟ್ಟಿಸಿದ್ದು ಏನಕ್ಕೆ ಅಂತ ಅಂದರೆ, ಇಲ್ಲಿ ಅಮ್ಮನವ್ರಿಗೆ ನಾವು ದೃಷ್ಟಿ ದಾರ ಕಟ್ತೀವಿ, ಕಂಕಣ ಭಾಗ್ಯ ಕೂಡಿ ಬರೋಕ್ಕೆ ದಾರ ಕಟ್ತೀವಿ ಅಮ್ಮನವ್ರ ದೇವಸ್ಥಾನದಲ್ಲಿ. ಅಲ್ಲಿ ಕಂಕಣ ಭಾಗ್ಯ ಕೂಡಿ ಬಂದರೆ ಇಲ್ಲಿ ಕಲ್ಯಾಣೋತ್ಸವ ಮಾಡ್ತಾರೆ. ಎಲ್ಲರೂ ಬಂದು ಸುಮಾರು ಜನ ಮಾಡಿಸಿದ್ದಾರೆ. ಮದುವೆಗಳು ಆಗಿರೋರು ಆಗದೆ ಇರೋರು ಸ್ವಾಮಿಯವ್ರಿಗೆ ಕಲ್ಯಾಣೋತ್ಸವ ಮಾಡಬೇಕು ಅಂತ ಅರ್ಸ್ಕೊಂಡು ಕಲ್ಯಾಣೋತ್ಸವ ಮಾಡ್ತಾರೆ. ಅದರಿಂದ ಅಮ್ಮನವ್ರನ್ನ ಇಲ್ಲಿಂದ ಅಲ್ಲಿಗೆ ಆ ಮುಂದ್ಗಡೆಗೆ ತಗೊಂಡೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಕಲ್ಯಾಣ ಶನೇಶ್ವರ ಸ್ವಾಮಿ ಅಂತ ಅಲ್ಲಿನ ಥರನೇ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇಲ್ಲಿ ಕಲ್ಯಾಣೋತ್ಸವ ಮಾಡಬೇಕಂದ್ರೆ ಇಲ್ಲೇ ಮಾಡೋದು. ನವಗ್ರಹ ಪೂಜೆ, ಶನಿ ಶಾಂತಿ ಹೋಮ ಎಲ್ಲ ಇಲ್ಲೇ ಮಾಡ್ತಾಯಿದ್ವಿ ಮುಂಚೆ. ಇವಾಗ ಸದ್ಯಕ್ಕೆ ಶನಿ ಶಾಂತಿ ಹೋಮ ಅಲ್ಲೊಂದು ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಕಲ್ಯಾಣೋತ್ಸವ ಮತ್ತು ನವಗ್ರಹ ಪೂಜೆ ಇಲ್ಲೇ ಮಾಡೋದು. ಅದರಿಂದ ಅಮ್ಮನವ್ರಿಗೆ ಕಲ್ಯಾಣೋತ್ಸವ ಮಾಡಬೇಕು ಅಂದ್ಬಿಟ್ಟು ನಾವು ಇಲ್ಲಿ ಕಲ್ಯಾಣ ಶನೇಶ್ವರ ಸ್ವಾಮಿ ಅಂತ ಇಲ್ಲಿ ದೇವಸ್ಥಾನ ಕಟ್ಸಿದ್ವಿ. ಆದರೆ ಬಂದು ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗಿದೆ. ಇಲ್ಲಿ ಎಲ್ಲರೂ ದಾರ ಕಟ್ತಾರೆ. ಇಲ್ಲೂ ದೃಷ್ಟಿದೋಷ ಪರಿಹಾರಕ್ಕೆ, ಕಂಕಣ ಭಾಗ್ಯಕ್ಕೆ ಎಲ್ಲದಕ್ಕೂ ದಾರ ಕಟ್ತೀವಿ. ಅದರಿಂದ ಇದು ಕಲ್ಯಾಣ ಶನೇಶ್ವರ ಸ್ವಾಮಿ ಅಂದ್ಬಿಟ್ಟು ಅಮ್ಮನವ್ರ ದೇವಸ್ಥಾನದ ಪಕ್ಕದಲ್ಲೇ ಇಲ್ಲಿ ಕಲ್ಯಾಣ ಶನೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿದ್ವಿ.